ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು ವಾಟ್ ಈಸ್ ಮೀನ್ ಬೈ ಫೈನಾನ್ಷಿಯಲ್ ಅಪ್ರೂವಲ್ ಫಾರ್ ಎನಿ ನ್ಯೂ ರಿಕ್ರೂಟ್ಮೆಂಟ್. ಓಕೆ, ಸೊ ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ ಅಂತ ನೀವು ತುಂಬ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ. ಸೊ ಫೈನಾನ್ಷಿಯಲ್ ಅಪ್ರೂವಲ್ ಅಂದರೆ ಏನು, ಈಗ ಫೈನಾನ್ಷಿಯಲ್ ಅಪ್ರೂವಲ್ ಆದ ಕೂಡಲೇ ನೋಟಿಫಿಕೇಶನ್ ಬಂದ್ಬಿಡುತ್ತಾ ಎಂಬುದರ ಕುರಿತು ನಿಮಗೆ ಇವತ್ತು ನಾವು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೇವೆ. ಓಕೆ, ಸೊ ಈಗ ಬೇಸಿಕಲಿ ಫೈನಾನ್ಷಿಯಲ್ ಅಪ್ರೂವಲ್ ಅಂದರೆ ನೋಡಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಹಣಕಾಸು ಇಲಾಖೆಯಿಂದ ಯಾವುದೇ ಒಂದು ನೇಮಕಾತಿಗೆ, ಈಗ ನೀವು ನೇಮಕಾತಿ ಆದ ನಂತರ ನಿಮಗೆ ಸ್ಯಾಲರಿ ಎಲ್ಲ ಕೊಡಬೇಕಲ್ವಾ, ಸೊ ಅದರ ಕುರಿತು ಒಂದು ಅನುಮತಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಅದನ್ನು ನಾವು ಫೈನಾನ್ಷಿಯಲ್ ಅಪ್ರೂವಲ್ ಅಂತ ಕರಿತೇವೆ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ RDP ಅದು ಫೈನಾನ್ಷಿಯಲ್ ಅಪ್ರೂವಲ್ ಆಗಿ 4-5 ಇಯರ್ಸ್ ಆಯಿತು, ಇನ್ನೂ ಕೂಡ ನೋಟಿಫಿಕೇಶನ್ ಬಂದಿಲ್ಲ. ಸೊ ಸೆಕೆಂಡ್ ಒನ್, ಈಗ ರೀಸೆಂಟ್ಲಿ ನಿಮ್ಗೆ ಹೇಳಬೇಕು ಅಂದರೆ ನೋಡಿ, BE ಆಗಿರ್ಬೋದು, ಡಿಪ್ಲೊಮಾ ಕಾಲೇಜ್ ಲೆಕ್ಚರ್ದು ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ. ಸೊ ಇದರ ಮೀನಿಂಗ್ ಏನಂದರೆ ನೋಡಿ, ಫೈನಾನ್ಷಿಯಲ್ ಅಪ್ರೂವಲ್ ಅಂದರೆ ಇಟ್ಸ್ ಅ ಬೇಸಿಕ್ ಫಸ್ಟ್ ಸ್ಟೆಪ್ ಫಾರ್ ಎನಿ ರಿಕ್ರೂಟ್ಮೆಂಟ್. ಸೊ ಇದಾದ ನಂತರ ನೋಟಿಫಿಕೇಶನು ಯಾವಾಗ ಬರುತ್ತೆ ಅಂತ ಕೆಲವೊಬ್ರು ಕೇಳ್ತಾರೆ. ಸೊ 1 ಮಂತಲ್ಲಿ ಬರಬಹುದು, ಅಥವಾ 1 ಇಯರ್ ಆಗ್ಬೋದು, 2 ಇಯರ್ ಆಗ್ಬೋದು. ಇದಕ್ಕೂ ಕೂಡ ನೋಟಿಫಿಕೇಶನ್ ಬರೋದಕ್ಕೂ ಕೂಡ ಯಾವುದೇ ಒಂದು ಟೈಮ್ಗೆ ರಿಲೇಷನ್ ಇಲ್ಲ. ಓಕೆ, ಬಟ್ ಯಾವುದೇ ನೋಟಿಫಿಕೇಶನ್ ಬರಬೇಕು ಅಂದರೆ ಫಸ್ಟು ಫೈನಾನ್ಷಿಯಲ್ ಅಪ್ರೂವಲ್ ಆಗಿರಬೇಕು. ಸೊ ಗೊತ್ತಾಯ್ತಲ್ವಾ ಈಗ ಡೀಟೇಲ್ ಆಗಿ ಫೈನಾನ್ಷಿಯಲ್ ಅಪ್ರೂವಲ್ ಅಂದರೆ ಏನು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ. ಧನ್ಯವಾದಗಳು, ಶುಭ ದಿನ.